ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ಬಂದು ಬುಧವಾರ ಬೆಳಿಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ನೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ಸಲಾಡ್ನ ಮಾಡ್ಕೊತೀನಿ. ಇವತ್ತು ನಾನು ABC ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಪಲ್ ಮತ್ತು ಬೀಟ್ರೂಟು ಕ್ಯಾರೆಟ್ನ ಹಾಕಿ ಜಸ್ಟ್ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡು ಇದನ್ನು ಸ್ವಲ್ಪ ಸೋರಿಸ್ಕೊಂಡ್ರೆ ನಮ್ಮ ABC ಡಿಟಾಕ್ಸ್ ಡ್ರಿಂಕು ರೆಡಿ ಆಗುತ್ತೆ. ಡೈಲಿ ಮಾರ್ನಿಂಗ್ ಈ ರೀತಿ ಹೆಲ್ತಿ ಡ್ರಿಂಕ್ಸ್ ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಹೇರ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಾವು ಒಂದು ಸತಿ ಇದನ್ನು ಅಭ್ಯಾಸ ಮಾಡ್ಕೊಂತು ಅಂತ ಹೇಳಿದ್ರೆ ನಮಗೆ ಅದೇ ರೂಢಿ ಆಗುತ್ತೆ. ಅದು ಕುಡಿಯೋದಕ್ಕೆ ಸಕ್ಕರೆ ಇದನ್ನೆಲ್ಲ ಬಳಸೋದು ಬೇಡ. ಯಾಕಂದರೆ ನ್ಯಾಚುರಲ್ ಸ್ವೀಟ್ನರ್ ಆಗಿರೋದ್ರಿಂದ ಇದೆಲ್ಲ ನ್ಯಾಚುರಲ್ ಆಗಿ ಸಿಹಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ವಿಡಿಯೋದಲ್ಲಿ ಡೈಲಿ ಒಂದೊಂದು ರೀತಿ ಡ್ರಿಂಕ್ಸ್ಗಳು ಇದ್ದೇ ಇರುತ್ತೆ. ಹಾಗೆ ಊರಿಂದ ಅತ್ತೆ ಬಂದಿರೋ, ಸೊ ಹಾಗಾಗಿ ಅವ್ರಿಗೆ ಏನಾದ್ರು ಫಿಶ್ ಐಟಮ್ ಏನಾದ್ರು ಮಾಡಿಕೊಡೋಣ ಅಂತ ಹೇಳಿ ಶಂಕರ ಫಿಶ್ ತರೋಣ ಅಂತ ಹೋಗಿದೆ. ಇದು ತುಂಬಾ ಪ್ರೋಟೀನ್ನ ಹೊಂದಿರುತ್ತೆ ಮತ್ತು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ಇದು ಸೀಲಿಯಮ್ ರಿಚ್ ಇರೋದ್ರಿಂದ ವಿಟಮಿನ್ ಎ, ಪೊಟ್ಯಾಷಿಯಮ್ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಸೊ ಇದು ಹೊಟ್ಟೆಗೆ ಮತ್ತು ದೇಹಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇದ್ರ ಜೊತೆಗೆ ನಾನು ಹಸಿ ಸಿಗಡಿನೂ ತೊಗೊಂಡೆ. ಇದು ಅಷ್ಟೇ ಬ್ಲಡ್ ಶುಗರ್ ಲೆವೆಲ್ನ ಕರೆಕ್ಟಾಗಿ ಇಟ್ಟಿರುತ್ತೆ ಮತ್ತು ಇದು ಹಾರ್ಟ್ ಅಟ್ಯಾಕ್ ಆಗೋದನ್ನು ತಡೆಯುತ್ತೆ. ಮತ್ತು ಇದು ಒಳ್ಳೆ ಎನರ್ಜಿ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಧನಿಯಾ ಪುಡಿ ಖಾಲಿಯಾಗಿತ್ತು. ಸೊ ಧನಿಯಾನ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ತೀನಿ. ನಾನು ಪ್ರತಿ ಸತಿನೂ ಅಷ್ಟೇ ಧನಿಯಾ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಆಲ್ಮೋಸ್ಟ್ ಬೇಕು ಅಂದಾಗ ಫ್ರೆಶ್ ಆಗಿ ಮನೆಯಲ್ಲೇ ಹುರಿದು ಇದನ್ನು ಪುಡಿ ಮಾಡಿ ಇಟ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋದ್ರಿಂದ. ಧನಿಯಾನ ಈ ರೀತಿ ಒಂದು ಕ್ಯಾಸ್ಟ್ ಐರನ್ನಲ್ಲಿ ಹಾಕಿ ಹುರಿತಾ ಇದ್ದೀನಿ. ಹುರಿದ ನಂತರ ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದು ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಹೀಗೆ ನಮಗೆ ಬೇಕಾಗಿರುವಂತಹ ಸಣ್ಣ ಪುಟ್ಟ ಮಸಾಲೆಗಳನ್ನು, ಪೌಡರ್ಗಳನ್ನ ಮನೇಲೇ ಫ್ರೆಶ್ಶಾಗಿ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ಶಾಗೂ ಕೂಡ ಇರುತ್ತೆ. ನಾವು ಅಂಗಡಿಯಿಂದ ತರೋದು ಇಷ್ಟು ಫ್ರೆಶ್ ಅನಿಸೋದಿಲ್ಲ. ಮತ್ತು ಇದ್ರ ಜೊತೆಗೆ ಪ್ರಾನ್ಸ್ಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಿಡೋಣ ಅಂತ ಹೇಳಿ 2 ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ನಿಂಬೆ ರಸನ ಅರ್ಧ ಒಳಗುವಷ್ಟು ನಿಂಬೆ ರಸನ ಹಿಂಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ 1 ರಿಂದ 1.5 ಅವರ್ ಇದನ್ನು ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ಸೀಗಡಿ ಚೆನ್ನಾಗಿ ನೆಂದಷ್ಟು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಒಂದಕ್ಕೊಂದು ಮಸಾಲೆ ಅಂಟೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾನು ಇಲ್ಲಿ ಫಿಶ್ಗೂ ಸುದ ಮಸಾಲೆನ ರೆಡಿ ಮಾಡಿ ಇಟ್ಬಿಡ್ತೀನಿ. ಮತ್ತು ಇಲ್ಲಿ 3 ಸ್ಪೂನ್ ಆಗುವಷ್ಟು ನಾನು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. ಮತ್ತು ಒಂದು ಕುಟ್ಟಣಿಗೆಗೆ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊಂಡು 1 ಸ್ಪೂನ್ ಮೆಣಸು ಮತ್ತು 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನೂ ಸುದಾ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2.5 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು 2 ನಿಂಬೆಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ. ಫಿಶ್ಗೆ ನೀವು ಎಷ್ಟು ನಿಂಬೆಹಣ್ಣು ಹಾಕೋದ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ನಿಂಬೆಹಣ್ಣು ಹಾಕಿದಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದನ್ನೆಲ್ಲ ನೀಟಾಗಿ ಒಂದಕ್ಕೊಂದು ಅಂಟೋ ಥರ ನೀಟಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಬೇಕು. ಕಡಲೆ ಹಿಟ್ಟು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಒಳ್ಳೆ ಕೋಟಿಂಗ್ ಕುತ್ಕೊಳ್ಳುತ್ತೆ. ಹಾಗಾಗಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋದು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಲಾಸ್ಟ್ನಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಂಪಲ್ಸರಿ ಹಾಕಲೇಬೇಕು, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇಲ್ಲಾಂದರೆ. ಈ ರೀತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಫಿಶ್ಶು, ಶಂಕರ ಫಿಶ್ ಅಂದರೆ ಇದೇ ರೀತಿ ಇರುತ್ತೆ, ವೈಟ್ ಬರುತ್ತೆ ಮತ್ತು ಸ್ವಲ್ಪ ಹೊಟ್ಟೆ ಹತ್ರ ಯೆಲ್ಲೋ ಕಲರ್ ಬರುತ್ತೆ. ಇದನ್ನು ಶಂಕರ ಫಿಶ್ ಅಂತ ಕರೀತಾರೆ. ಇದಕ್ಕೆಲ್ಲ ನೀಟಾಗಿ ಮಸಾಲೆನ ಹಚ್ಚಿ ಇಟ್ಕೊಳ್ತಿದ್ದೀನಿ. ನಾನಲ್ಲಿ ಕಟ್ಸ್ ಹಾಕ್ಸಿರ್ಲಿಲ್ಲ, ಸಾಂಬಾರು ಮಾಡೋದು ಫ್ರೈ ಮಾಡೋದು ಅಂತ ನಾನು ಡಿಸೈಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮನೆಗೆ ಬಂದು ನಾನೇ ಹಾಕ್ಕೊಂಡೆ, ಇದಕ್ಕೆ ಕಟ್ಸ್ ಹಾಕ್ಕೊಂಡಿದ್ದೀನಿ. ಕಟ್ಸ್ಗೆಲ್ಲ ನೀಟಾಗಿ ಹಿಡಿಯೋ ಥರ ಮಸಾಲೆನ ರೀತಿ ಹಚ್ಕೊಂಡು 1 ಅವರ್ ನೆನೆಲಿಕ್ಕೆ ಬಿಡಬೇಕು. ಮತ್ತು ಇದು ನೆನಿಬೇಕಾದ್ರೆ ನಾನಿಲ್ಲಿ ಪ್ರಾನ್ಸ್ ಸುಕ್ಕಾಗಿ ಏನೇನು ಬೇಕೋ ಮಸಾಲೆ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಕಡ್ಡಿ ಕರಿಬೇವಿನ ಸೊಪ್ಪು ಮತ್ತು 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 4 ರಿಂದ 5 ಗೋಡಂಬಿನ ತೊಗೊಂಡಿದ್ದೀನಿ ಮತ್ತು ಒಂದು 10 ರಿಂದ 12 ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಬಾಯಿಗೆ ಸಿಕ್ಕಿದಾಗ ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಫಸ್ಟು ನಾನಿದೆ ಕ್ಯಾಸ್ಟ್ ಐರನ್ ತವಾಗೆ ತುಪ್ಪ, ಗೀ ರೋಸ್ಟ್ ಆಗಿರೋದ್ರಿಂದ, ಇದು ಪ್ರಾನ್ಸ್ ಗೀ ರೋಸ್ಟ್ ಆಗಿರೋದ್ರಿಂದ ನಾನಿಲ್ಲಿ ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತು ಆ ಗೋಡಂಬಿನ ಹಾಕ್ಕೊಂಡು ಲೈಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದ್ರ ಜೊತೆಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ 2 ಒಂದೇ ಹದವಾಗಿ ಬೇಯುತ್ತೆ. ಮತ್ತು
ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಅಷ್ಟೇ ಸ್ವಲ್ಪ ಹೊಂಬಣ್ಣ ಬರಬೇಕು, ಅಲ್ಲಿ ತನಕ ಈರುಳ್ಳಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿದ ನಂತರ ನೆನೆಸಿಟ್ಕೊಂಡಿರುವಂತಹ ಸೀಗಡಿನ ಹಾಕ್ಕೊಳ್ತಾ ಇದ್ದೀನಿ, ಮ್ಯಾರಿನೇಟ್ ಮಾಡಿರುವಂಥದ್ದು. ಸೀಗಡಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬೇಯಬೇಕು. ಸೀಗಡಿಗೆ ಯಾವುದೇ ಥರ ನೀರನ್ನು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಸೀಗಡಿ ತಾನಾಗೆ ಆ ನೀರನ್ನ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇದಕ್ಕೊಂದು ಸಣ್ಣದಾಗಿ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಮತ್ತು 4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹಾಕ್ಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು. ಧನಿಯಾ ಸ್ವಲ್ಪ ಘಮ ಬರೋಕ್ಕೆ ಶುರು ಆದ ನಂತರ ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಮೆಣಸು ಮತ್ತು 2 ಚಕ್ಕೆ, 3 ಲವಂಗ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು 6 ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ಎರಡನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಲಾಸ್ಟಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗಾಗಿ ತಣ್ಣಗಾದ ನಂತರ ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೌಡ್ರು ರೆಡಿ ಆಗುತ್ತೆ. ಇದಕ್ಕೆ ಒಂದು ಬೇಕು ಅಂತ ಹೇಳಿದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಉಳಿದಿರೋ ಅಂಥದ್ದನ್ನ. ಈ ರೀತಿ ಒಂದು ಗೀ ರೋಸ್ಟ್ ಪೌಡರ್ ಅಂತ ಒಂದು ಪೇಪರ್ ಬರೆದು ಹಾಕ್ಬಿಟ್ರೆ ನಮಗೆ ಯಾವಾಗಲೂ ಗೊತ್ತಾಗುತ್ತೆ. ಈ ರೀತಿ ಚೆನ್ನಾಗಿ ಪ್ರಾನ್ಸ್ ಎಲ್ಲ ಬೆಂದಿದೆ ನೋಡಿ, ಇವಾಗ ಚೆಂದ ಬೆಂದಿದೆ ನೋಡಿ. ಈ ರೀತಿ ಪ್ರಾನ್ಸು ಚೆನ್ನಾಗಿ ಬೆಂದ ನಂತರ ಈ ರೀತಿ ಒಂದು ಸತಿ ಕಟ್ ಮಾಡಿ ನೋಡಬೇಕು. ಈ ರೀತಿ ಕಟ್ ಮಾಡಿದಾಗ ಈಸಿಯಾಗಿ ಅದು ಕಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರಾನ್ಸು ನೀಟಾಗಿ ಬೆಂದಿದೆ ಅಂತ ಹೇಳಿ. ಇವಾಗ ಮಸಾಲ ಪುಡಿ ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕ್ತಾ ಹೋಗಬೇಕು. ಇದು ಡ್ರೈ ಬೇಕು ಅಂತ ಹೇಳಿದ್ರೆ ಡ್ರೈ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಮಸಾಲ ಪೌಡ್ರು ಹಾಕಿದ ನಂತರ ನೀವು ಇದನ್ನು ನೋಡಿಕೊಂಡು ಮಸಾಲ ಪೌಡ್ರ್ ಹಾಕ್ಕೊಳ್ಬೇಕು, ಯಾಕಂದರೆ ಅಷ್ಟು ಪ್ರಾನ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕಿದ್ರೆ ಮಸಾಲ ಫ್ಲೇವರೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಈ ರೀತಿ ಚೆನ್ನಾಗಿ ಮಸಾಲೆ ಹಾಕಿದ ನಂತರ ಇದೊಂದು 2 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಬೇಕು ಅಂದರೆ ಮತ್ತೆ ಹಾಕ್ಕೊಳ್ಬೋದು. ಇಲ್ಲೊಂದು ಸ್ವಲ್ಪ ಕಡಿಮೆ ಇತ್ತು, ಸೊ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬಿಸಿ ಬಿಸಿಯಾಗಿರುವಂತಹ ಪ್ರಾನ್ಸ್ ಗೀ ರೋಸ್ಟು ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ. ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೆಂಗೈತೆ ಟೇಸ್ಟ್ ಮಾಡಿ. ನೀನೇನು ಮಾಡ್ತಿದ್ಯೋ? ಗೀ ರೋಸ್ಟ್ನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಹಾಗೆಯೇ ಇವಾಗ ತವಾ ಫ್ರೈನು ಮಾಡಬೇಡಣ, ಫ್ರಿಶ್ ತವಾ ಫ್ರೈ ಅಂತ ಹೇಳಿ ಇವಾಗ ಒಂದು ಪಾನ್ಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬೇಕು ಅಂದರೆ ಕೊಬ್ಬರಿ ಎಣ್ಣೆನ ಬಳಸ್ಬೋದು, ಬಟ್ ಸಮುದ್ರದ ಮೀನಾಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು 2 ಕಡ್ಡಿ ಆಗೋಷ್ಟು ಕರಿಬೇವನ್ನು ಈ ರೀತಿ ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಫಿಶನ್ನು ಹಾಕಿ 2 ಬದಿ ಬೇಯಿಸ್ಕೊಳ್ತೀನಿ. ಮತ್ತು ಇನ್ನೊಂದು ಮೇಯ್ನ್ ಏನು ಅಂತ ಹೇಳಿದ್ರೆ ಶಂಕರ ಫಿಶ್ಶು ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ನೀವು ಸ್ವಲ್ಪ ಜಾಸ್ತಿ ರಫಾಗಿ ಹ್ಯಾಂಡ್ಲ್ ಮಾಡಿದ್ರು ಅದು ಕಿತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ಸೈಡ್ ಬೆಂದಿದ ನಂತರ ಇನ್ನೊಂದು ಬೆಂದಿರೋ ಸೈಡ್ಗೆ ಈ ರೀತಿ ಮಸಾಲೆನ ಹಚ್ಕೊಳ್ಬೇಕು. ಈ ರೀತಿ ಮಸಾಲೆ ಹಚ್ಚಿ 2 ಸೈಡ್ ಬೇಯಿಸೋದ್ರಿಂದ ಫಿಶ್ಶು ತುಂಬಾ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ನೆಕ್ಸ್ಟು ನಾನು ನಾರ್ಮಲ್ ತವಾದಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ತವಾದಲ್ಲೂ ಅಷ್ಟೇ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಕರಿಬೇವಿನ ಹಾಕ್ಬಿಟ್ಟು ನೆಕ್ಸ್ಟ್ ಇದೇ ರೀತಿ ಫಿಶ್ನ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಪ್ರತಿ ಸತಿ ಫಿಶ್ ಬೇಯಿಸುವಾಗಲೂ ಬೆಂದಿರೋ ಕಡೆ ಸ್ವಲ್ಪ ಮಸಾಲೆನ ಹಚ್ಚಿ ಬೇಯಿಸೋದ್ರಿಂದ ಮಸಾಲೆ 2 ಕಡೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಕೋಟಿಂಗ್ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ 2 ಕಡೆ ಸ್ವಲ್ಪ ಮಸಾಲೆ ಹಚ್ಚಿ ಬೇಯಿಸ್ಕೊಳ್ಬೇಕು. ನೋಡಿ ಬಿಸಿ ಬಿಸಿಯಾಗಿರುವಂತಹ ತವಾ ಫ್ರೈ ರೆಡಿಯಾಗಿತ್ತು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.